ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈನಿಂಗ್ ಬ್ಲೌಸ್ ಅನ್ನ ಕಟ್ ಮಾಡ್ತೀನಿ. ಅದರಲ್ಲೇ ಕೂಡ ನನಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಸ್ನೇಹಿತರೆ, ಏನಂದ್ರೆ ಈ ಪ್ರತಿ ಒಂದು ಮೆಜರ್ಮೆಂಟ್ಗೂ ನಮ್ಗೆ ಅಳತೆ ಬ್ಲೌಸ್ ಕೊಟ್ಟಾಗ ನಾವು ಯಾವ ರೀತಿ ಆರ್ಮೋಲ್ ಶೇಪ್ ಅನ್ನ ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಂತೇಳಿ ತುಂಬಾ ಜನ ನನಗೆ ಕ್ವಶನ್ ಕೇಳಿದ್ರು. ನಾವು ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ನೋಡಿ, ನಿಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ಯಾವ ರೀತಿ ನೀವು ಆರ್ಮೋಲ್ ಶೇಪ್ ಅನ್ನ ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಎಲ್ಲಾ ಬ್ಲೌಸ್ಗೆ ಅಷ್ಟೇ, ಯಾವುದೇ ಮೆಜರ್ಮೆಂಟ್ ಆಗಲಿ, ಎಷ್ಟೇ ಸೈಜು ಮೆಜರ್ಮೆಂಟ್ ಆಗಲಿ, ನಿಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ಯಾವ ರೀತಿ ನೀವು ಆರ್ಮೋಲ್ ಡೌನಿಂಗ್ ಅನ್ನ ಕಂಡುಹಿಡಿಬೇಕನ್ನ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಮೊದಲಿಗೆ ಬಂದು ನೋಡಿ ಸ್ನೇಹಿತರೆ, ನಾನು ಸ್ಲೀವ್ ಅನ್ನ ಕಟ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ. ಈ ಮೆಜರ್ಮೆಂಟ್ಗೆ, ಈ ಬ್ಲೌಸ್ ಮೆಜರ್ಮೆಂಟ್ಗೆ ನಾನು ಇದು 80 ಸೆಂಟಿಮೀಟರ್ ಲೈನಿಂಗ್ ಅನ್ನ ತಗೊಂಡಿದ್ದೀನಿ. ಮೊದಲಿಗೆ ನೋಡಿ, ನಾನು ಲೈನಿಂಗ್ ಅಲ್ಲಿ ಸ್ಲೀವ್ ಅನ್ನ ಕಟ್ ಮಾಡ್ಕೊಂತ ಇದ್ದೀನಿ. ನೋಡಿ, ಸ್ಲೀವ್ ಕಟ್ ಮಾಡ್ಲಿಕ್ಕೆ ಮೊದಲಿಗೆ ನಾನು ಇಲ್ಲಿ ಇದು ಸ್ಟ್ರೈಟ್ ಇದ್ರೆ ನೀವು ಸ್ಟ್ರೈಟ್ ಬಿಡಿ, ಇಲ್ಲಾಂದ್ರೆ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೊಳ್ಳಿ. ಒಂದು 1/2 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಮೊದಲಿಗೆ ನೋಡಿ 4 ಫೋಲ್ಡ್ ಹಾಕೊಂಡಿದ್ದೀನಿ ಸ್ನೇಹಿತರೆ ನಾನು ಇದಕ್ಕೆ ಸ್ಲೀವ್ ಕಟ್ ಮಾಡ್ಲಿಕ್ಕೆ. ಇವಾಗ ನೋಡಿದ್ದೀನಿ ಸ್ನೇಹಿತರೆ, ಇದೇ ಅಳತೆ ಬ್ಲೌಸ್ ಅಲ್ಲಿ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ, ಇದು ಆಸ್ ಇಟ್ ಈಸ್ ಇದು ಹೆಂಗಿದೆಯೋ ಹಂಗೆ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಇಟ್ಕೊಂಡು ನಾವು ಸ್ಲೀವ್ ಅನ್ನ ಮೆಜರ್ಮೆಂಟ್ ಮಾಡ್ಕೋಬೇಕು. ನೋಡಿ, ಕರೆಕ್ಟ್ ಆಗಿ ಈ ರೀತಿ ಇಟ್ಕೊಂಡಾಗ ಸ್ನೇಹಿತರೆ ಇದು ಕಾಣಲ್ಲ ಅನ್ಕೊಂಡಿದ್ದೀನಿ. ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿಗಿದೆ, ಹಾಗೆ ಕೂಡ ಇಲ್ಲಿಗೆ ಇದು ಎಂಡ್ ಆಗಿದೆ. ಹಾಗೆ ಎಕ್ಸ್ಟ್ರಾ ಒಂದು 1/2 ಇಂಚು ಮಾರ್ಜಿನ್ಗೋಸ್ಕರ ಬಿಟ್ಕೊಂತ ಇದ್ದೀನಿ. ನೋಡಿ, ಇದು ಆಸ್ ಇಟ್ ಈಸ್ ಇದು ಹೆಂಗಿದೆಯೋ ಹಂಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ 1/2 ಇಂಚು ಎಕ್ಸ್ಟ್ರಾ ತಗೊಂಡು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ನೋಡಿ, ಲೆಂತ್ ಬಂದು ಇದು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ಅಷ್ಟೇ ಬಂದಿದೆ ಸ್ನೇಹಿತರೆ. ನಾವು ಮೆಜರ್ಮೆಂಟ್ ಮಾಡಿ ತೋರಿಸ್ಬೇಕಂದ್ರೆ ಎಷ್ಟು ಇಂಚ್ ಬಂದಿದೆ ಅಂದ್ರೆ, ಲೆಂತ್ ಬಂದು 10.25 ಇಂಚ್ ಇದೆ. ಅಂದ್ರೆ ರೆಡಿ ಬಂದು ನಮಗೆ 10.25 ಇದೆ. ರೆಡಿ ಬಂದು 10.25 ಇಂಚು ನಮಗೆ ಲೆಂತ್ ಸಿಗುತ್ತೆ. ನೋಡಿ ಸ್ನೇಹಿತರೆ, ಈ ಆರ್ಮೋಲ್ ಸೈಡ್ ಅಲ್ಲಿ ಈ ಕ್ಯಾಪ್ ಹೈಟ್ ಬರುತ್ತಲ್ಲ, ಇದು ಕೂಡ ಅಷ್ಟೇ ಚೆಸ್ಟ್ ಮೆಜರ್ಮೆಂಟ್ 10ನೇ 1 ಭಾಗ ಬರಬೇಕು. ಇದು ಬ್ಲೌಸ್ ಅವ್ರಿಗೆ ಕಂಫರ್ಟೇಬಲ್ ಆಗಿದ್ರೆ ಕರೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ. ಇದು ನೋಡೋಣ ಎಷ್ಟಿದೆ ಅಂತ ಹೇಳಿ. ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಮುಂದೆ ನಿಮಗೆ ವಿಡಿಯೋ ಕಟ್ ಮಾಡ್ತಾ ಗೊತ್ತಾಗುತ್ತೆ. ವಿಡಿಯೋದಲ್ಲಿ ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇದು ನೋಡಿ, ಕ್ಯಾಪ್ ಹೈಟ್ ಬಂದು ಸ್ನೇಹಿತರೆ ಇದು 4 ಇಂಚ್ ಇದೆ. 4 ಇಂಚು ಕ್ಯಾಪ್ ಹೈಟ್ಗೆ ನಾವು ಇವಾಗ ಒಂದು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇದು ಬ್ಯಾಕ್ ಆರ್ಮೋಲ್ ಶೇಪ್ ಸ್ನೇಹಿತರೆ. ಇದನ್ನ ಪರ್ಫೆಕ್ಟ್ ಆಗಿ ಯಾವ ರೀತಿ ನೀವು ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನ ನಾನು ತುಂಬಾ ವಿಡಿಯೋಸ್ ಮಾಡಿದ್ದೀನಿ. ದಯವಿಟ್ಟು ನೋಡಿಲ್ಲ ಅಂದ್ರೆ ನೋಡಿ, ಬಿಗ್ನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ನೋಡಿ, ಈ ಶೇಪ್ ಅಲ್ಲಿ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಫ್ರಂಟು ಹಾಗೆ ಬ್ಯಾಕ್ ಶೇಪ್ ಎರಡನ್ನೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, 2-3 ವಿಡಿಯೋಸ್ ಇದೆ ಇದ್ರ ಬಗ್ಗೆ. ನಾನು ಸ್ಲೀವ್ ಯಾವ ರೀತಿ ಕಟ್ ಮಾಡ್ಬೇಕು ಈ ಶೇಪ್ ಅನ್ನ ಅನ್ನೋದು ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಆ ವಿಡಿಯೋನ. ನೋಡಿ, ಇದರಲ್ಲಿ ಫ್ರಂಟ್ ಶೇಪ್ ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಫ್ರಂಟ್ ಶೇಪ್ ಬ್ಯಾಕ್ ಶೇಪ್ ಎರಡನ್ನು ಕಟ್ ಮಾಡ್ಕೊಂಡಿದೀವಿ. ಕ್ಯಾಪ್ ಹೈಟ್ ಬಂದು ಈ ರೀತಿ ನಮಗೆ ಶೇಪ್ ಅಲ್ಲಿ ಕಾಣ್ತಾ ಇದೆ. ಇವಾಗ ಬಂದು ಸ್ನೇಹಿತರೆ, ನಾವು ಮೊದಲಿಗೆ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಲಿಕ್ಕೆ ಮುಂಚೆ ಮೊದಲಿಗೆ ನಾವು ಯಾವಾಗಲೂ ಬ್ಯಾಕ್ ಪಾರ್ಟ್ ಅನ್ನೇ ಕಟ್ ಮಾಡ್ಕೋಬೇಕು. ಇದರಲ್ಲಿ ಇನ್ನೂ ಒಂದು ಕಟಿಂಗ್ ಮೆಥಡ್ ಬರುತ್ತೆ ಸ್ನೇಹಿತರೆ. ಹೊಸಬರಿಗೆ ಫ್ರಂಟ್ ಬ್ಯಾಕ್ ಎರಡನ್ನೂ ಒಂದೇ ಸಾರಿ ಇಟ್ಟು ಕೂಡ ನಾವು ಕಟ್ ಮಾಡ್ಕೋಬಹುದು. ನೋಡಿ, ಫ್ರಂಟ್ ಬ್ಯಾಕ್ ಎರಡನ್ನೂ ಇಟ್ಟು ಕೂಡ ಒಂದೇ ಸಾರಿ ಕಟ್ ಮಾಡ್ಕೋಬಹುದು. ಆ ರೀತಿ ಕೂಡ ನಾನು ಒಂದು ವಿಡಿಯೋಸ್ ಹಾಕಿದ್ದೀನಿ. ದಯವಿಟ್ಟು ನೋಡಿಲ್ಲ ಅಂದ್ರೆ ನನ್ನ ಚಾನಲ್ ಇದೆ, ನೋಡಿ. ಬೇಕಂದ್ರೆ ದಯವಿಟ್ಟು ಇನ್ನೊಂದು ವಿಡಿಯೋ ಮಾಡ್ತೀನಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಕೆಳಗಡೆ ಬಂದು ನಾನು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚು ಮಾರ್ಜಿನ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ಇವಾಗ ನಮ್ಗೆ ಅಳತೆ ಬ್ಲೌಸ್ ಅಲ್ಲಿ ಮೆಜರ್ಮೆಂಟ್ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ ಹೇಳಿ. ಇವಾಗ ಮೊದಲಿಗೆ ಬಂದು ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಲೆಂತ್ಗೋಸ್ಕರ ನೋಡಿ, ನಾ ಬ್ಯಾಕ್ ಸೈಡ್ ಮೆಜರ್ಮೆಂಟ್ ತಗೊಂತ ಇದ್ದೀನಿ. ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಲೆಂತ್ ಬಂದು ಇದು 15 ಇಂಚು ರೆಡಿ ಇದೆ. ಇದಕ್ಕೆ ನಾವು ಕೆಳಗಡೆ ಆಲ್ರೆಡಿ 1/2 ಇಂಚ್ ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ 15 ಇಂಚು ಟೋಟಲ್ ಲೆಂತ್ ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ಇದಕ್ಕೆ ನಾವು ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಆಡ್ ಮಾಡ್ಕೋಬೇಕು. ನೋಡಿ, ಇದಕ್ಕೆ ಒಂದು 1/2 ಇಂಚು ಮಾರ್ಜಿನ್ ಅನ್ನ ಆಡ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ. ಈ ಮೆಜರ್ಮೆಂಟ್ಗೆ ನಾನು ಈ ಬ್ಲೌಸ್ಗೆ ನಾನು 2.5 ಇಂಚು ನೆಕ್ ವಿಡ್ತ್ ಇಡ್ತಾ ಇದ್ದೀನಿ. 2.5 ಇಂಚು ನೆಕ್ ವಿಡ್ತ್ ಇಟ್ಟರೆ ನಮಗೆ 2.25 ರೆಡಿ ಸಿಗುತ್ತೆ. ಇವಾಗ ನೋಡಿ, ಆರ್ಮೋಲ್ ಡೌನಿಂಗು ಹಾಗೆ ನಾವು ನೆಕ್ ಲೆಂತ್ ಅನ್ನ
ಯಾವ ರೀತಿ ಕಂಡುಹಿಡಿಯೋದು ತೋರಿಸ್ತೀನಿ ನಾನು ನಿಮಗೆ. ಇವಾಗ ಮೊದಲು ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಅಳತೆ ಬ್ಲೌಸ್ ಕೊಟ್ಟಲ್ಲೇ ನಾವು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿರುತ್ತೋ ಅಷ್ಟನ್ನೇ ನಾವು ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದು ರೂಢಿ ಶೋಲ್ಡರ್ ಬಂದು ಸ್ನೇಹಿತರೆ ನೋಡಿ ಮಾರ್ಜಿನ್ ಸೇರಿಸಿ ಇಟ್ಕೊಂಡಿದ್ದೀನಿ ನಾನು. ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ 3.5 ಇಂಚ್ ಇದೆ. ಅಲ್ಲಿಗೆ 3.5 ಇಂಚು ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇದು ಡೌನಿಂಗ್ ಆರ್ಮೋಲ್ ಡೌನಿಂಗಿಗೆ ಇದೇ ಈ ಶೋಲ್ಡರ್ ಎಷ್ಟಿರುತ್ತೆ ಕೆಳಗಡೆ ಕೂಡ ಅಷ್ಟೇ ಮಾರ್ಕ್ ಮಾಡ್ಕೊಂಡು ಹಿಂಗೆ ಡೌನಿಂಗ್ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ ಇವಾಗ ಮೇನ್ ಟಾಪಿಕ್ ಬರೋಣ. ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನ. ಸ್ನೇಹಿತರೆ ಯಾವಾಗಲೂ ನಾವು ಬ್ಯಾಕ್ ಪಾರ್ಟ್ ಇಂದಾನೆ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಕಂಡುಹಿಡಿಬೇಕು. ನೋಡಿ ನಾವು ಏನ್ ಮಾಡ್ತೀವಿ ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿಂದ ಟೇಪ್ ಹಿಡ್ಕೊಂಡು ಹಿಂಗ್ ಹಿಡ್ಕೊಂಡು ಮಾಡ್ತಾರೆ. ಅದು ತಪ್ಪಾಗುತ್ತೆ. ಅದು 100% ಬರಲ್ಲ ಸ್ನೇಹಿತರೆ. ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿ ಮಾಡಿ. ಅದಕ್ಕಿಂತ ಮುಂಚೆ ನಾವು ಚೆಸ್ಟ್ ಹಾಗೆ ವೇಸ್ಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನಮ್ಗೆ ಈಸಿಯಾಗಿ ಆರ್ಮೋಲ್ ಶೇಪ್ ಅನ್ನ ತೆಗಿಲಿಕ್ಕೆ ಗೊತ್ತಾಗುತ್ತೆ. ನೋಡಿ ಮೊದಲಿಗೆ ನಾನು ಕೆಳಗಡೆ ಸೊಂಟದ ಅಳತೆ ಎಷ್ಟಿದೆ ಅಂತ ನೋಡ್ಕೊಂತ ಇದ್ದೀನಿ. ಬ್ಲೌಸ್ ಅಲ್ಲಿ ಈ ತರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ 2 ಫೋಲ್ಡ್ ಮಾಡಿದೀನಿ ಅಂದ್ರೆ ಬಂದು 36 ಇದೆ. 36 ಸೊಂಟದ ಅಳತೆ ಇದೆ. ಇವಾಗ ಬಂದು ಚೆಸ್ಟ್ ಮೆಜರ್ಮೆಂಟ್ ಕೂಡ ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ನಾನು ಫ್ರಂಟ್ ಪಾರ್ಟ್ ಅಲ್ಲಿ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಂತ ಇದ್ದೀನಿ ಸ್ನೇಹಿತರೆ. ಇದು 11 ಇಂಚ್ ಇದೆ. 11 ಒಂದು 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಯಾವಾಗಲೂ ನಾವು ಫ್ರಂಟ್ ಸೈಡ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಾಗ 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಏನಕ್ಕಂದ್ರೆ ಇಲ್ಲಿ ಡಾಟ್ ಹಿಡಿದಿರ್ತಾರೆ, ಹಾಗಾಗಿ ಅದು ಕಡಿಮೆ ಇರುತ್ತೆ. ಇವಾಗ 11 ಇಂಚ್ ಇದ್ರೆ ನಾವು 11.5 ಇಂಚು ತಗೊಂತ ಇದ್ದೀನಿ. ಇವಾಗ ಚೆಸ್ಟ್ ಮೆಜರ್ಮೆಂಟ್ ಬಂದು ನಾನು 11.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಚೆಸ್ಟ್ ಮೆಜರ್ಮೆಂಟ್ ಇದೆ. ನಾವು 36ಅನ್ನ 4ರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ 9 ಇಂಚ್ ಬರುತ್ತೆ. ಒಂದ್ ಸೈಡ್ ಬಂದು 9 ಇಂಚ್ ಬರುತ್ತೆ. 9 ಇಂಚು ಪ್ಲಸ್ 1 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡಿ 1 ಇಂಚು ಡಾಟ್ಗೋಸ್ಕರ, ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್, ಮೇಲ್ಗಡೆ ಕೂಡ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಒಂದು ಮಾರ್ಕ್ ಮಾಡ್ಕೊಂಡು ಇವಾಗ ಇದಕ್ಕೆ ಲೈನ್ ಹಾಕೋಣ. ಸ್ನೇಹಿತರೆ ಇವಾಗ ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ ನಾವು ಬ್ಯಾಕ್ ಸೈಡ್ ಈ ರೀತಿ ನಾವು ಮೆಜರ್ಮೆಂಟ್ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ನೋಡಿ ಕೆಳಗಡೆಯಿಂದ ನಾವೇನು ಮಾರ್ಕ್ ಮಾಡ್ಕೊಂಡಿದೀವಿ 1/2 ಇಂಚ್ ಮಾರ್ಜಿನ್ ಬಿಟ್ಟು ಅಲ್ಲಿಂದ ಈ ರೀತಿ ನಾವು ಬ್ಲೌಸ್ ಅನ್ನ ಇಟ್ಟಾಗ ನಮಗೆ ನೋಡಿ ಇದು ಕರೆಕ್ಟ್ ಆಗಿ ಬರುತ್ತೆ. ಇದು ಎಕ್ಸಾಕ್ಟ್ ಪಾಯಿಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನಮಗೆ ರೆಡಿ ಬಂದು ಇಲ್ಲಿಗಿದೆ. ನಾವು ಮೇಲಕ್ಕೆ 1/2 ಇಂಚು ಮಾರ್ಕ್ ಮಾಡ್ಕೋಬೇಕು ಮಾರ್ಜಿನ್ಗೋಸ್ಕರ. ಹಾಗೆ ಈ ಬ್ಲೌಸ್ ಅನ್ನ ಕರೆಕ್ಟ್ ಆಗಿ ಈ ರೀತಿ ಇಟ್ಕೊಂಡ್ಬಿಡಿ ನೀವು. ನಮಗೆ ನೋಡಿ ಪ್ರತಿ ಯಾವುದೇ ಸೈಜ್ ಮೆಜರ್ಮೆಂಟ್ ಆಗಲಿ ಬ್ಲೌಸ್ ಆಗಲಿ ನಿಮ್ಗೆ ಈ ರೀತಿನೇ ನೀವು ಫಾಲೋ ಮಾಡಬೇಕು. ನೋಡಿ ಇಲ್ಲಿ ಶೋಲ್ಡರ್ ಇಲ್ಲಿಗಿದೆ, ಎಕ್ಸ್ಟ್ರಾ ಕೂಡ ಮಾರ್ಜಿನ್ ನಾವು ಬಿಟ್ಟಿದೀವಿ, ಕರೆಕ್ಟ್ ಆಗಿ ಬರ್ತದೆ. ಈ ರೀತಿ ಇಟ್ಕೊಂಡಾಗ ನಿಮಗೆ ಕರೆಕ್ಟ್ ಆಗಿ ಬಂತು ಅಂದ್ರೆ ಅದು ಬ್ಲೌಸ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ನೋಡಿ ಇಲ್ಲಿ ಗೊತ್ತಾಗ್ತದೆ. ನೆಕ್ ವಿಡ್ತ್ ಕೂಡ ಕರೆಕ್ಟ್ ಆಗಿ ಬರುತ್ತೆ. ಹಾಗೆ ನೋಡಿ ಶೋಲ್ಡರ್ ಕೂಡ ಕರೆಕ್ಟ್ ಆಗಿ ಬಂದು ಈ ರೀತಿ ಇಟ್ಕೊಂಡಾಗ ನಮಗೆ ಆರ್ಮೋಲ್ ಕೂಡ ಸರಿಯಾಗಿದೆ ಅಂತ ಅರ್ಥ. ಹಾಗೆ ನೋಡಿ ಇಲ್ಲಿ ಬ್ಯಾಕ್ ನೆಕ್ ಲೆಂತ್ ಅನ್ನ ಇಲ್ಲೇ ನಾವು ಮಾರ್ಕ್ ಮಾಡ್ಕೋಬಹುದು. ಇಲ್ಲಿಗೆ ನಾವು 1/4 ಇಂಚ್ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ. ನೋಡಿ ಇಷ್ಟೇ. ಪ್ರತಿ ಬ್ಲೌಸ್ಗೆ ಯಾವುದೇ ಸೈಜ್ ಆಗಲಿ ನೀವು ಇದೇ ರೀತಿ ನೀವು ಆರ್ಮೋಲ್ ಡೌನಿಂಗ್ ಅನ್ನ ಮೆಜರ್ಮೆಂಟ್ ಮಾಡ್ಕೋಬೇಕು. ಹಾಗೆ ನೋಡಿ ಇದು ನೆಕ್ ಲೆಂತ್, ಬ್ಯಾಕ್ ನೆಕ್ ಲೆಂತ್. ಹಾಗೆ ಇದಕ್ಕೆ ಒಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಆರ್ಮೋಲ್ ಶೇಪ್ ಅನ್ನ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ನೋಡಿ. ಈ ಕಾರ್ನರ್ ಇರುತ್ತಲ್ಲ, ಕಾರ್ನರ್ ಇಂದ 1.5 ಇಂಚು ಒಂದು ಲೈನ್ ಹಾಕೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚು ನಾವು ಒಂದು ಮಾರ್ಕ್ ಮಾಡ್ಕೊಂಡು ಈ ರೀತಿ ಸ್ಕೇಲ್ ಅನ್ನ ಇಟ್ಟು ನಾವು ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ನಾವು ಇವಾಗ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡೋಣ. ನೋಡಿ ಇಲ್ಲಿ ನ್ಯಾಚ್ ಹಾಕಂತ ಇದೀನಿ ನಾನು. ಇದು ನಮ್ಗೆ ನೆಕ್ ವಿಡ್ತ್ ಅನ್ನ ಮಾರ್ಕಿಂಗ್ ಗೋಸ್ಕರ ನ್ಯಾಚ್ ಹಾಕೊಂಡಿದ್ದೀನಿ. ನಾನು ಬ್ಯಾಕ್ ಪಾರ್ಟ್ ಅನ್ನ ನಂತರ ಕಟ್ ಮಾಡ್ತೀನಿ, ನೆಕ್ ಶೇಪ್ ಅನ್ನ. ಇವಾಗ ಬಂದು ಸ್ನೇಹಿತರೆ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡೋಣ. ನಾವು ಆಲ್ರೆಡಿ ಸ್ಲೀವ್ ಅನ್ನ ಕಟ್ ಮಾಡಿದೀವಿ. ದಯವಿಟ್ಟು ನನ್ನ ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇವಾಗ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ನಾವು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಲಿಕ್ಕೆ ನಾವು ಬ್ಯಾಕ್ ಪಾರ್ಟ್ ಅನ್ನ ಇಟ್ಟು ಮಾರ್ಕ್ ಮಾಡ್ಕೋಬೇಕು ಮೊದಲಿಗೆ. ನೋಡಿ ಈ ರೀತಿ ಎಲ್ಲಿ ಉಳಿಯುತ್ತೆ ನಮಗೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಮೊದಲಿಗೆ ಒಂದು ಉಕ್ಸ್ ಪಟ್ಟಿಗೋಸ್ಕರ ನಾವು 1/4 ಇಂಚು ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂತ ಇದೀನಿ. ಇಲ್ಲಿ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ನಾನು ಫ್ರಂಟ್ ಪಾರ್ಟ್ ಅಲ್ಲಿ 1/4 ಇಂಚು ಅಥವಾ ಅರ್ಧ ಇಂಚು ನೀವು ಎಷ್ಟು ಮಾಡ್ಕೊಳ್ತೀರೋ ಅಷ್ಟಕ್ಕೆ ನೀವು ಬಿಟ್ಕೊಳ್ಳಿ. ನೋಡಿ ಇದು ಶೋಲ್ಡರು. ಹಾಗೆ ಇಲ್ಲಿ ಶೋಲ್ಡರ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ನಾವು ಬ್ಯಾಕ್ ಸೈಡ್ ಅಲ್ಲಿ ನೆಕ್ ವಿಡ್ತ್ ಅನ್ನ ಎಷ್ಟು ಇಟ್ಟಿದೀವಿ ಇಲ್ಲಿ ಕೂಡ ಅಷ್ಟೇ ಇಡಬೇಕು. ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಕೂಡ ಇದರಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡು ನಾವು ಈಗ ಆರ್ಮೋಲ್ ಡೌನಿಂಗ್ ಕೂಡ ಅದು ಆಸ್ ಇಟ್ ಈಸ್ ಅದು ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಲೈನ್ ಹಾಕಬೇಕು.
ಹಾಗೆ ನೋಡಿ ಈ ಕಾರ್ನರ್ ಸೈಡ್ ಅಲ್ಲಿ ಒಂದು 1/2 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದಕ್ಕೆ ನಾವು ಒಂದು ಆರ್ಮೋಲ್ ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇದು ನೆಕ್ ಲೆಂತ್ಗೋಸ್ಕರ ಒಂದು ಲೈನ್ ಹಾಕೊಂಡಿದೀನಿ. ಇವಾಗ ಇಷ್ಟು ನಾವು ಮಾರ್ಕ್ ಮಾಡ್ಕೊಂಡ್ರೆ ಇವಾಗ ಅಳತೆ ಬ್ಲೌಸ್ ತಗೊಂಡು ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ನಮಗೆ ಇವಾಗ ನೆಕ್ ಲೆಂತ್ ಹಾಗೆ ಫಸ್ಟ್ ಡಾಟ್ ಪಾಯಿಂಟ್ ಸೆಕೆಂಡ್ ಡಾಟ್ ಪಾಯಿಂಟ್ ಎಲ್ಲವೂ ಕೂಡ ನಾವು ಇದರಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ನೋಡಿ ಈ ರೀತಿ ನಾವು ಅಳತೆ ಬ್ಲೌಸ್ ಅನ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಶೋಲ್ಡರ್ ಎಕ್ಸ್ಟ್ರಾ ಮಾರ್ಜಿನ್ ಕೂಡ ತಗೊಂಡಿದ್ದೀನಿ ನಾನು, ಅದನ್ನು ಕೂಡ ಈ ರೀತಿ ಇಟ್ಕೊಂಡು ನೋಡಿ ನಮಗೆ ನೆಕ್ ಲೆಂತ್ ಕೂಡ ಪರ್ಫೆಕ್ಟ್ ಆಗಿ ಸಿಗುತ್ತೆ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ಅಷ್ಟು. ಹಾಗೆ ಸೇಪ್ ಕೂಡ ಅಷ್ಟೇ, ನೋಡಿ ಅವರು ಯಾವ ರೀತಿ ಸೇಪ್ ಕಟ್ ಮಾಡಿದ್ದಾರೆ ನಾವು ಅದೇ ರೀತಿನೇ ಮಾರ್ಕ್ ಮಾಡ್ಕೋಬಹುದು. ನೋಡಿ ಹಾಗೆ ಬಂದು ಸ್ನೇಹಿತರೆ ಇಲ್ಲಿ ಹುಕ್ಸ್ ಪಟ್ಟಿ ಎಲ್ಲಿವರೆಗೂ ಇದೆ ಅಂತೇಳಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ನಾವು ಫಸ್ಟ್ ಸ್ಟಾರ್ಟ್ ಪಾಯಿಂಟ್ ಬಂದು ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಕೂಡ ತಗೊಂಡಿದ್ದೀನಿ 1/2 ಇಂಚು. ಹಾಗೆ ಲೆಂತ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೋಬೇಕು. ಇಷ್ಟು ಮಾರ್ಕ್ ಮಾಡ್ಕೊಂಡು ಇವಕ್ಕೆ ಲೈನ್ ಹಾಕೋಣ. ನಾವು ಏನ್ ಮಾರ್ಕ್ ಮಾಡ್ಕೊಂಡಿದ್ವಿ ಇಲ್ಲಿವರೆಗೂ ಓಕೆ. ನೋಡಿ ಇದು ಫಸ್ಟ್ ಸ್ಟಾರ್ಟ್ ಪಾಯಿಂಟ್ ಬಂದು ಸ್ನೇಹಿತರೆ ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು ಎಷ್ಟು ಬಂತು ಅಂದ್ರೆ 42 ಏನೋ ಬಂತು. ನೋಡಿ ಇದಕ್ಕೆ ಫಸ್ಟ್ ಸ್ಟಾರ್ಟ್ ಪಾಯಿಂಟ್ ಬಂದು ನಾವು 1/2 ಇಂಚ್ ಲೆಸ್ ಮಾಡಿದ್ರು ಕೂಡ 11.5ಗೆ ಅದು ಫಸ್ಟ್ ಸ್ಟಾರ್ಟ್ ಇದೆ. ಇದಕ್ಕೆ ನೀವು ಚಾರ್ಟ್ ಮಾಡ್ಕೋಬೇಕಂದ್ರೆ ಪ್ರತಿಯೊಂದು ಕೂಡ ನೀವು ಬರ್ಕೊಂತ ಹೋದ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಜಾಸ್ತಿ ಬೇಕಾಗಿರೋದ್ರಿಂದ ಸ್ನೇಹಿತರೆ ನೋಡಿ ಇವಾಗ ಮೇನ್ ಡಾಟ್ ಅನ್ನ ನಾವು ಎಲ್ಲಿವರೆಗೂ ಇಡಬೇಕು ಅನ್ನೋದು ಇಂಪಾರ್ಟೆಂಟ್. ನೋಡಿ ಇದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ನೋಡಿ, ಇದು 11.5 ಇಂಚ್ ಇದೆ ಸ್ನೇಹಿತರೆ. ಇದು 42 ಒಂದೇ 44 45 ಆಗುತ್ತೆ. ನಾವು ಇಲ್ಲಿ 45 10ನೇ ಒಂದು ಭಾಗ ಬಂದು 4.5 ಇಂಚ್ ಬರುತ್ತೆ. 4.5 ಇಂಚ್ಗೆ ನಾವು ಡಾಟಿಗೋಸ್ಕರ ಒಂದು ಲೈನ್ ಹಾಕ್ತಿದೆ. ನೋಡಿ ಇಲ್ಲಿಗೆ ಇದು 45 ಚೆಸ್ಟ್ ಮೆಜರ್ಮೆಂಟ್ 10ನೇ ಒಂದು ಭಾಗ ಒಂದು ಎಷ್ಟು ಬರುತ್ತೋ 30 ಆದ್ರೆ 3 ಬರುತ್ತೆ, 35 ಆದ್ರೆ 3.5 ಬರುತ್ತೆ. ಎಷ್ಟು ಬರುತ್ತೋ ಅಷ್ಟಕ್ಕೆ ನೀವು ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಅಳತೆ ಬ್ಲೌಸ್ ಅಲ್ಲಿ ಕೂಡ ನೀವು ಮಾರ್ಕ್ ಅನ್ನ ಮಾಡ್ಕೋಬಹುದು. ಸ್ನೇಹಿತರೆ ಈ ಮೆಜರ್ಮೆಂಟ್ ಗೆ ನಾನು ಡಾಟ್ ಒಂದು 2.5 ಇಂಚ್ ಇಡ್ತಾ ಇದ್ದೀನಿ. ನೋಡಿ ಈ ಸೈಡ್ ಒಂದು ಕಾಲು ಹಾಗೆ ಈ ಸೈಡ್ ಒಂದು ಕಾಲು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಈ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಸ್ನೇಹಿತರೆ ಇಲ್ಲಿ ನಾವು ಉಕ್ಸ್ ಪಟ್ಟಿಗೆ ಮಾರ್ಕ್ ಮಾಡ್ಕೊಂಡಿದೀವಿ ಅಳತೆ ಬ್ಲೌಸ್ ಅಲ್ಲಿ. ಇದಕ್ಕೆ 1 ಇಂಚ್ ಎಕ್ಸ್ಟ್ರಾ ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡಿ ಒಂದು ಲೈನ್ ಹಾಕೋಬೇಕು. ನೋಡಿ ಇದಕ್ಕೆ ಈ ಡಾಟ್ಗೆ ಸೇರ್ಸೋಣ. ಹಾಗೆ ನೋಡಿ ಈ ಸೈಡ್ ಬಂದು ಕೂಡ ನಾವು ಒಂದು 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು. ಸ್ನೇಹಿತರೆ ಇವಾಗ ಸೊಂಟದ ಅಳತೆ ಬಂದು 9 ಇಂಚ್ ಇದೆ. ನಾವು ಬ್ಯಾಕ್ ಸೈಡ್ ಅಲ್ಲಿ ಎಷ್ಟು ಇಟ್ಟಿದೀವಿ, ಈಗ ಇಲ್ಲಿ 9 ಇಂಚು ಮೊದಲಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ. 2.5 ಇಂಚು ನಾವು ಡಾಟ್ ಅನ್ನ ಇಡೋದ್ರಿಂದ 2.5 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇಲ್ಲಿ ಡಾಟ್ ಹಿಡಿದಾಗ ನಮಗೆ 2.5 ಇಂಚ್ ಕಮ್ಮಿ ಆಗುತ್ತೆ. ಹಾಗಾಗಿ ನಾವು ಇಲ್ಲಿ ಡಾಟ್ ಇಂದ ಎಷ್ಟು ಡಾಟ್ ಹಿಡಿದು 2 ಇಂಚ್ ಡಾಟ್ ಹಿಡಿದ್ರೆ ನೀವು 2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. 3 ಇಂಚ್ ಡಾಟ್ ಹಿಡಿದ್ರೆ ಇಲ್ಲಿಂದ ನೀವು 3 ಇಂಚನ್ನ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ನಾನು ಇಲ್ಲಿ 2.5 ಇಂಚ್ ಡಾಟ್ ಹಿಡಿದೀನಿ, ಹಾಗಾಗಿ 2.5 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಹಾಗೆ 1.5 ಇಂಚ್ ನೀವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಎಕ್ಸ್ಟ್ರಾ ಆಡ್ ಮಾಡ್ಬೇಕು ಅದಕ್ಕೆ. ಹಾಗೆ ನೋಡಿ ಇದು ಡಾಟ್ ಫ್ರಂಟ್ ಡಾಟ್ ಒಂದು ಇವೆರಡು ಸೆಂಟರ್ಗೆ ಎಲ್ಲಿ ಬರುತ್ತೆ ನೀವು ಅಲ್ಲಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ ಇದು 6.25 ಇಂಚ್ ಬರುತ್ತೆ, ಅಂದ್ರೆ 3 ಇಂಚು 1 ಪಾಯಿಂಟ್ಗೆ ನಾನು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಡಾಟಿಗೋಸ್ಕರ. ಹಾಗೆ ಸ್ನೇಹಿತರೆ ಈ ಆರ್ಮೋಲ್ ಡಾಟ್ ಅನ್ನ ನಾವು ಫ್ರಂಟ್ ಸೈಡ್ ಅಲ್ಲಿ ಈ ರೀತಿ ನಾವು ಸ್ಕೇಲ್ ಇಟ್ಟಾಗ ನಮ್ಗೆ ಈಸಿಯಾಗಿ ಸಿಗುತ್ತೆ. ಹಿಡಿಬೇಕಾದ್ರೂ ಕೂಡ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಇದು ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಮಾರ್ಕಿಂಗ್ ಆಯ್ತು. ಇವಾಗ ಇದನ್ನ ಕಟ್ ಮಾಡೋಣ. ನೋಡಿ ಇದ್ರಲ್ಲಿ ಏನಾದ್ರು ಡೌಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಇವಾಗ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡೋಣ ಸ್ನೇಹಿತರೆ. ನಮಗೆ ಅಳತೆ ಬ್ಲೌಸ್ ಅಲ್ಲಿ ಕರೆಕ್ಟ್ ಆಗಿದ್ರೆ ನಾವು ಅಳತೆ ಬ್ಲೌಸ್ ಪ್ರಕಾರ ನಾವು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೋಬೇಕು. ನೋಡಿ ಬಾಡಿ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಕಟ್ ಮಾಡ್ಬೇಕು ನಿನ್ನೆ ಒಂದು ವಿಡಿಯೋ ಹಾಕಿದ್ದೀನಿ. ಬೆಲ್ಟ್ ಅನ್ನ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ನೋಡಿ ನಾವು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಕೆಳಗಡೆ ನಾನು 1/2 ಇಂಚು ಮಾರ್ಜಿನ್ ಬಿಡ್ತಾ ಇದ್ದೀನಿ. ಇಲ್ಲಿ ಮಾರ್ಜಿನ್ ಬಿಟ್ಟು ಬೆಲ್ಟ್ಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ನೋಡಿ ಇದು ಮಾರ್ಜಿನ್ ಸೇರಿಸಿ ನಾನು ಇಲ್ಲಿ ಮೇಲ್ಗಡೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಇಲ್ಲಿ ಕೂಡ ಮಾರ್ಜಿನ್ ಸೇರಿಸಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಲೆಂತ್ ಕೂಡ ನೀವು ಎಷ್ಟು ಬೇಕು ಅನ್ನೋದನ್ನ ಒಂದು ಮಾರ್ಕ್ ಮಾಡ್ಕೊಳ್ಳಿ.
ನೋಡಿ ಇದಕ್ಕೆ ಕೆಳಗಡೆಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ, ಇದು ಮೇಲ್ಗಡೆ ಬಂದು ಒಂದು ಲೈನಿಂಗ್ ಆಯ್ತು. ಹಾಗೆ ಸ್ನೇಹಿತರೆ ಮುಂದೆ ಇದಕ್ಕೆ ಸ್ವಲ್ಪ ನಾವು ಕ್ರಾಸ್ ಅನ್ನ ಸೇಪ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ಸ್ನೇಹಿತರೆ ನಿಮ್ಗೆ ಕ್ವಶನ್ ಕೇಳಿದ್ರಲ್ಲ ಅವಕ್ಕೆಲ್ಲ ಆನ್ಸರ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.